ಅಚ್ಯುತ ಅನ್ನೋ ಶಬ್ದದ ಅರ್ಥವನ್ನ ಈಗ ನೋಡೋಣ. ಮಹಾಭಾರತದ ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ ಹೀಗೆ ಹೇಳ್ತದೆ, ಯಸ್ಮಾನ್ ನಚ್ಯುತ ಪೂರ್ವೋಹಂ ಅಚ್ಯುತ ಸ್ಥೇನ ಕರ್ಮಣ ಅಂತ. ಯಾವುದೇ ದೃಷ್ಟಿಯಿಂದಲೂ ಕೂಡ ಚ್ಯುತಿ, ಯಾವುದೇ ರೀತಿಯಾದಂತಹ ಒಂದು ಪತನ, ಕೊರತೆ ನನಗಿಲ್ಲ. ಆದ್ರಿಂದ ನಾನು ಅಚ್ಯುತ ಅಂತ ಕರೆಸ್ಕೊಂಡಿದ್ದೇನೆ. ಭಗವಂತನೇ ಹೇಳುವ ಮಾತಿದೆ. ನಚ್ಯುತ ಪೂರ್ವ, ಹಿಂದೆಂದೂ ನಾನು ಚ್ಯುತನಾದವನಲ್ಲ, ಮುಂದೂ ಆಗುವವನಲ್ಲ. ಆದ್ರಿಂದ ಈ ಕರ್ಮದಿಂದ ನಾನು ಅಚ್ಯುತ, ನಚ್ಯುತ ಇತಿ ಅಚ್ಯುತ ಅಂತ ಈ ಶಬ್ದದಿಂದ ಕರೆಸ್ಕೊಂಡಿದ್ದೇನೆ. ಅಚ್ಯುತ ಅಂತ ಭಗವಂತನ ಸ್ತೋತ್ರ ಮಾಡುವಂತ ಶಬ್ದಗಳು ಅನೇಕ ಕಾಣ್ತವೆ. ಆದ್ರೆ ಅಚ್ಯುತ ಎಂಬ ಶಬ್ದದಿಂದ ಅವನನ್ನು ನೇರವಾಗಿ ವರ್ಣನೆ ಮಾಡುವಂತಹ ಕೆಲವು ಶ್ಲೋಕಗಳು ಹೀಗಿವೆ. ಉದ್ಯೋಗ ಪರ್ವದಲ್ಲಿ 70ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತಹ ಒಂದು ಶ್ಲೋಕವೂ ಇದೆ. ಯಥ ಸತ್ವಂ ನ ಚ್ಯವತೆ ಯತ್ಯ ಸತ್ವಾನ್ ನ ಹೀಯತೆ. ಯತಃ ಸತ್ವಂ ನ ಚ್ಯವತೆ. ಈ ಸತ್ವಗುಣ ಅನ್ನೋದು ಆ ಭಗವಂತನನ್ನು ಬಿಟ್ಟು ದೂರ ಹೋಗೋದಿಲ್ಲ. ಮತ್ತೆ ಎಚ್ಚ ಸತ್ವಾನ್ ನ ಹೀಯತೆ. ಭಗವಂತ ಆ ಸತ್ವಗುಣವನ್ನು ಬಿಟ್ಟಿರುವುದಿಲ್ಲ, ಸತ್ವಗುಣ ಅವನನ್ನು ಬಿಟ್ಟಿರೋದಿಲ್ಲ. ಈ ಕಾರಣದಿಂದಾಗಿ ಅವನನ್ನ ಅಚ್ಯುತ ಅಂತ ಹೇಳ್ತಾರೆ ಅಂತ ಒಂದು ಮಾತು ಕೇಳಿ ಬರ್ತದೆ. ಸಾತ್ವತ ಅನ್ನುವ ಶಬ್ದವನ್ನು ಕೂಡ ಅಲ್ಲಿ ಹೇಳ್ತಾರೆ. ಸಾತ್ವತ ಅಂದ್ರೆ ಸತ್ವಗುಣ, ಬಲಜ್ಞಾನ ಮೊದಲಾದ ಗುಣಗಳ ಸಮಾಹಾರ, ಅದು ಇವನನ್ನು ಬಿಟ್ಟಿರೋದಿಲ್ಲ. ಆದ್ರಿಂದ ಇದು ಸಾತ್ವತ ಅನ್ನೋ ಶಬ್ದದ ಒಂದು ವಿವರವೂ ಆಯಿತು, ಹಾಗೆ ಅಚ್ಯುತ ಅನ್ನೋ ಶಬ್ದದ ವಿವರವೂ ಆಯಿತು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನೇರವಾಗಿ ಬಂದಿರುವುದು ಮಹಾಭಾರತದ ಶಾಂತಿ ಪರ್ವದಲ್ಲೇ, ಆವಾಗ ನಾವು ನೋಡಿರುವಂತಹ ವಾಕ್ಯಕ್ಕೆ ಅನುಸಾರವಾಗಿ. ವಿಷ್ಣು ಸಹಸ್ರನಾಮದ ಅನೇಕ ಭಾಷ್ಯಗಳಲ್ಲಿ ಒಂದು ಪರಾಶರ ಭಟ್ಟರ ಭಾಷ್ಯ ಅಂತ ಕಾಣಿಸ್ತದೆ. ಚ್ಯವನೋತ್ಪತ್ತಿ ಯುಕ್ತೇಶು ಬ್ರಹ್ಮ ಇಂದ್ರ ವರುಣಾದಿಷು ಯಸ್ಮಾನ್ನ ಚ್ಯವಸೆ ಸ್ಥಾನಾತ್ ತಸ್ಮಾತ್ ಸಂಕೀರ್ತ್ಯಸೆ ಚ್ಯುತಃ. ಈ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಚ್ಯವನ ಅಂದ್ರೆ ಸ್ಥಾನಭ್ರಂಶ, ನಾಶ ಮತ್ತು ಹುಟ್ಟು ಇತ್ಯಾದಿಗಳಿಂದ ಕೂಡಿದವರು. ಆ ಎಲ್ಲ ದೇವತೆಗಳಲ್ಲಿ ನಿನ್ನನ್ನು ಹೋಲಿಸಿ ನೋಡಿದರೆ ನಿನಗೆ ಯಾವತ್ತೂ ಕೂಡ ಆ ಚ್ಯುತಿ ಅನ್ನೋದು ಇಲ್ಲವೇ ಇಲ್ಲ. ಆದ್ರಿಂದ ನಿನಗೆ ಅಚ್ಯುತ. ಅವರಿಗೆ ಚ್ಯವನ ಇದೆ, ಅವರು ಚ್ಯುತರು, ನಿನಗೆ ಚ್ಯುತಿ ಇಲ್ಲ, ಅದರಿಂದ ನೀನು ಅಚ್ಯುತನಾಗಿದ್ದೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಅಚ್ಯುತ ಶಬ್ದದ ಚಿಂತನ ಅರ್ಥ ವಿವರಣ ಸಮಾಪ್ತಿಯನ್ನು ಕಂಡಿದೆ.